ಕಲ್ಪತರ ತವರು ತಿಪಟೂರಿನಲ್ಲಿ ಪ್ರಥಮ ಬಾರಿಗೆ ಕಾನೂನು ಶಿಕ್ಷಣ ಕ್ರಾಂತಿಗೆ ಮುಂದಾದ ಕಾಲೇಜು ಅದುವೇ ನಮ್ಮ KLA ಸ್ಕೂಲ್ ಆಫ್ ಲಾ ಕಾಲೇಜು. ಈ ಕಾಲೇಜಿನ ಸ್ಥಾಪನೆಯ ವರ್ಷ 2023. ತುಮಕೂರು ಜಿಲ್ಲೆ ಶೈಕ್ಷಣಿಕ ನಗರ ಎಂದು ಪ್ರಸಿದ್ಧಿ ಪಡೆದರೂ ಕಾನೂನಿನ ಶಿಕ್ಷಣ ಸಂಸ್ಥೆಗಳು ಬೆರಳೆಣಿಕೆ ಇರುವ ಬೆನ್ನಲ್ಲೇ ಶೈಕ್ಷಣಿಕ ನಗರಕ್ಕೆ ಕಾನೂನಿನ ಶಿಕ್ಷಣವನ್ನು ಗುಣಮಟ್ಟವಾಗಿ ನೀಡಲು ಬಲವಾಗಿ ನಿಂತ ಕಾಲೇಜು ನಮ್ಮ KLA ಸ್ಕೂಲ್ ಆಫ್ ಲಾ ಮಹಾವಿದ್ಯಾನಿಲಯ. ಈ ಮಹಾವಿದ್ಯಾನಿಲಯವು ಸ್ಥಾಪನೆಯಾದ ಕೆಲವೇ ವರ್ಷಗಳಲ್ಲಿ ಕಾನೂನಿನ ಶಿಕ್ಷಣವನ್ನು ನೀಡುವಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಾಣುತ್ತಿದೆ. KLA ಸ್ಕೂಲ್ ಆಫ್ ಲಾ ನಾವು NSS ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ತಿಪಟೂರಿನಲ್ಲಿ 2022-2023ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡಿರ್ತೇವೆ. ಇದು ತಿಪಟೂರು ತಾಲೂಕಿಗೆ ಪ್ರಥಮವಾದ ಕಾನೂನು ಮಹಾವಿದ್ಯಾಲಯ ಆಗಿರುತ್ತದೆ. ನಾವು ಇದಕ್ಕೆ ಸಂಬಂಧಿಸಿದ ಎಲ್ಲ ಅನುಮತಿಗಳನ್ನು ನಾವು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ದೆಹಲಿಯಿಂದ ಅನುಮೋದನೆ ಪಡೆದ ನಂತರ ನಾವು 2022ನೇ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡಿರ್ತೇವೆ. ಯಶಸ್ವಿಯಾಗಿ 2 ವರ್ಷ ಪೂರೈಸಿ ಇವಾಗ ನಮ್ಮ ಸಂಸ್ಥೆ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇಲ್ಲಿ ತಿಪಟೂರು ತಾಲೂಕು ಅಷ್ಟೇ ಅಲ್ಲದೆ ಸುಮಾರು ಸುತ್ತಮುತ್ತ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಾನೂನು ಪದವಿಯಿಂದ ವಂಚಿತರಾದಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದು ದಾಖಲಾಗಿ ಯಶಸ್ವಿಯಾಗಿ ಕಾನೂನು ಶಿಕ್ಷಣ ಪಡಿತಾ ಇರ್ತಾರೆ. ನಮಗೆ ಹಲವಾರು ಅವಕಾಶಗಳಿತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂಥದ್ದು, ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟಿ ಇತ್ತು. ಬಟ್ ಇಲ್ಲಿ ತಿಪಟೂರಲ್ಲಿ ಏನಾಗಿದೆ, ತಿಪಟೂರಲ್ಲಿ ಹೆಚ್ಚು ಇದು ಪದವಿ ಕಾಲೇಜುಗಳಿದೆ. ಪದವಿ ನಂತರ ಹೆಚ್ಚು ಜನ ತಿಪಟೂರಿಂದ ಜಿಲ್ಲಾ ಕೇಂದ್ರಗಳಿಗೆ ಅವರು ಎಡತಾಕಬೇಕಿತ್ತು ಕಾನೂನು ಪದವಿ ಪಡೆಯಲು. ಅಲ್ಲೂ ಜಿಲ್ಲಾ ಕೇಂದ್ರಗಳಲ್ಲೂ ಕಾನೂನು ಕಾಲೇಜಿನ ಕೊರತೆ ಇದೆ. ಅಲ್ಲಿ ಒಂದು ಅಥವಾ 2 ಕಾಲೇಜಲ್ಲಿ ಅವರಿಗೆ ಸಾಕಷ್ಟು ಸೀಟುಗಳ ಅವೈಲಬಿಲಿಟಿಗಳು ಇರಲಿಲ್ಲ. ಸೊ ಅವರೆಲ್ಲ ಕಾನೂನು ಪದವಿಯಿಂದ ವಂಚಿತರಾಗ್ತಾ ಇದ್ರು. ತುಂಬ ದೂರ ಪ್ರಯಾಣ ಮಾಡೋಕ್ಕಾಗ್ದಲೇ ಎಷ್ಟೋ ಜನ ಅವಕಾಶನ ಕೈ ಚೆಲ್ಲಿದ್ದಾರೆ. ಸೊ ಇದೇ ಉದ್ದೇಶಕ್ಕೆ ನಾವು ತಿಪಟೂರು ಸುತ್ತಮುತ್ತ 60-70 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಕಾಲೇಜ್ ಇಲ್ಲದನ್ನ ನೋಡಿಕೊಂಡು ತಿಪಟೂರಲ್ಲೇ ಶುರು ಮಾಡಿದ್ದೀವಿ. ನಮ್ಮ ಉದ್ದೇಶ ಏನು ಅಂದರೆ ಪ್ರಭಾವಿ ವಕೀಲರನ್ನ, ಅಂದರೆ ನುರಿತ ವಕೀಲರನ್ನ ತಯಾರು ಮಾಡಬೇಕು ಅನ್ನೋದು ನಮ್ಮದೊಂದು ಉದ್ದೇಶ. ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಈ ಕರ್ನಾಟಕ ರಾಜ್ಯ ಕಾನೂನು ಮಹಾವಿಶ್ವವಿದ್ಯಾಲಯದಿಂದ ನಿಗದಿಪಡಿಸಿದ ಎಲ್ಲ ಮಾನದಂಡಗಳ ಅನುಸಾರವಾಗಿ ನಾವು ಕಾಲೇಜನ್ನು ಪ್ರಾರಂಭ ಮಾಡಿರ್ತೀವಿ. ನಮಗೆ ಇದರಲ್ಲಿ 2 ಸ್ಟೇಜನ್ನು ನಾವು ದಾಟಬೇಕಾಗಿರುತ್ತೆ. ಪ್ರಥಮವಾಗಿ ಕಾನೂನು ಮಹಾವಿಶ್ವವಿದ್ಯಾನಿಲಯದಿಂದ ಇನ್ಸ್ಪೆಕ್ಷನ್ ಆಗುತ್ತೆ. ತುಂಬ ವಿವರವಾದ ಇನ್ಸ್ಪೆಕ್ಷನ್ ನಡೆಯುತ್ತೆ. ಅವ್ರದ್ದು ಒಂದು ಮಾನದಂಡಗಳಿರುತ್ತೆ. ಕಾಲೇಜಲ್ಲಿ ಇಷ್ಟೇ ಫೆಸಿಲಿಟಿ ಇರಬೇಕು, ಇಂಟೇಕ್ಗೆ ಇಷ್ಟೇ ಮಾನದಂಡಗಳಿರಬೇಕು ಅನ್ನೋದಿರುತ್ತೆ. ಅದನ್ನೆಲ್ಲ ನಾವು ಯಶಸ್ವಿಯಾಗಿ ಪೂರೈಸಿರ್ತೀವಿ. ಇದರಲ್ಲಿ ನಮಗೆ ಸುಸಜ್ಜಿತವಾದ ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬು, ನುರಿತ ಶಿಕ್ಷಕರು ಮತ್ತು ಕ್ಲಾಸ್ ರೂಮ್ಸು ಮತ್ತು ಅಪ್ಡೇಟೆಡ್ ಡಿಜಿಟಲ್ ಲೈಬ್ರರಿ ಸೌಕರ್ಯಗಳು, ಈ ಥರ ಒಂದು ಉತ್ತಮವಾದಂಥ ವಾತಾವರಣ ಕಲ್ಪಿಸಿಕೊಟ್ಟಿರ್ತೀವಿ. ಇದಷ್ಟೇ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಆಗಿ ನಾವು ಅವರಿಗೆ ಕಾನೂನು ಪದವಿಗೆ ಅಭ್ಯಾಸ ಆಗುವಂಥದ್ದು ಪೂರಕವಾದಂಥ ಅಭ್ಯಾಸ ವಾತಾವರಣ ಕಲ್ಪಿಸಿರುವುದಕ್ಕಾಗಿ ಕರ್ನಾಟಕ ರಾಜ್ಯ ಹೈಕೋರ್ಟ್ಗೆ ಒಂದು ವಿಸಿಟ್ ಮಾಡಿಸೋದಾಗಲಿ, ಆಮೇಲೆ ಬಂದಿಖಾನೆ ವಿಸಿಟ್ಗಳು ಮತ್ತು ಸ್ಥಳೀಯ ಬಾಲ ನ್ಯಾಯ ವ್ಯವಸ್ಥೆಯ ಪರಿಚಯ ಮತ್ತು ಕಾನೂನು ಅರಿವು ಕೇಂದ್ರಗಳು, NSS ಚಟುವಟಿಕೆಗಳು, ಇಂಥ ಹಲವಾರು ಚಟುವಟಿಕೆಗಳನ್ನು ನಾವು ಕಾಲೇಜ್ ಕಡೆಯಿಂದ ಮಾಡಿಸ್ತಾ ಇರ್ತೀವಿ. ಈ ವರ್ಷ ಇಲ್ಲಿವರೆಗೂ ನಮ್ಮಲ್ಲಿ ಸದ್ಯಕ್ಕೆ 3 ವರ್ಷದ ಪದವಿ ಸೌಲಭ್ಯ ಮಾತ್ರ ಇದೆ. 3 ವರ್ಷದ ಪದವಿ ಯಾರಾದರೂ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಕಂಪ್ಲೀಟ್ ಮಾಡಿರೋರು ಬಂದು ದಾಖಲು ಆಗ್ಬೋದು. ನಮ್ಮ ಈಗ ಮುಂದಿನ ದಿನಗಳಲ್ಲಿ 5 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಅಂದರೆ ಸಂಯೋಜಿತ ಲಾ ಪದವಿಯನ್ನು ಪರಿಚಯಿಸುವ ಉದ್ದೇಶ ಇದೆ. ನಮಗೆ ಅದಕ್ಕೆ ಬೇಕಾದಂಥ ಪ್ರಾರಂಭಿಕ ಹಂತದ ಅನುಮತಿ ದೊರೆತಿದೆ. ಬಟ್ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ಅದನ್ನು ಪ್ರಾರಂಭ ಮಾಡುವ ತಯಾರಿಯಲ್ಲಿದ್ದೇವೆ. ವಯಸ್ಸಿನ ಮಿತಿ ಬಗ್ಗೆ ಒಂದು ಗ್ರಹಿಕೆ ಎಲ್ಲರೂ ಸರಿಯಾಗಿ ಗ್ರಹಿಸಬೇಕಾಗುತ್ತೆ. ಈಗ 2016ರಲ್ಲಿ ಒಂದು ರಿಟ್ ಪಿಟಿಷನ್ ಇನ್ನು ಸುಪ್ರೀಂ ಕೋರ್ಟ್ ಮುಂದೆ ಪೆಂಡಿಂಗ್ ಇದೆ. ಅದು ಆ ರಿಟ್ ಪಿಟಿಷನ್ ಪ್ರಕಾರವಾಗಿ ಈಗ ಸದ್ಯಕ್ಕೆ ಇರೋ ನಿಯಮಗಳ ಪ್ರಕಾರ ಯಾವುದೇ ವಯಸ್ಸಿನ ಮಿತಿ ನಿಗದಿಪಡಿಸಿರುವುದಿಲ್ಲ. ಬಟ್ ಆ ವಯಸ್ಸಿನ ಮಿತಿ ಆ ಪರ್ಟಿಕ್ಯುಲರ್ ಜಡ್ಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಲ್ಲಿವರೆಗೂ ಯಾವುದೇ ಏಜ್ ಅವರು ಬಂದು ಜಾಯಿನ್ ಆಗ್ಬೋದು. ಶಿಕ್ಷಣ, ಕಾನೂನಿನ ಅರಿವು ಪಡೆಯಲು ಬರೀ ವಕೀಲರಾಗಬೇಕು ಅಂತ ಏನಿಲ್ಲ. ಜನಸಾಮಾನ್ಯರಿಗೂ ಕಾನೂನಿನ ಅವಶ್ಯಕತೆ ಇವತ್ತು ತುಂಬಾ ಇದೆ.
ಯಾಕೆಂದರೆ ಇದು ಬದಲಾದ ಕಾಲಘಟ್ಟ. ಈಗ ತುಂಬ ಸೊಸೈಟಿಯಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರೋ ಹಲವಾರು ಪ್ರಕ್ರಿಯೆಗಳಲ್ಲಿ ಕಾನೂನಂತೂ ಇದ್ದೇ ಇದೆ. ಸೊ ಈಗ ಎಕ್ಸಾಂಪಲ್ಲು ಇವಾಗ ಏನಾಗಿದೆ, ಕಾನೂನಿನ ಬದಲಾವಣೆಗಳಾಗ್ತಾ ಇದೆ ಇವತ್ತಿಗೆ. ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಇದ್ದಂಥ ಕಾಲೇಜಲ್ಲಿ ಇದು ಕಾನೂನಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ. ಇವಾಗ ಸುಮಾರು ಅಪ್ಡೇಟೆಡ್ ಲಾ ಎನಾಕ್ಟ್ಮೆಂಟ್ ಬರ್ತಾ ಇದೆ ಇವಾಗ. ಸೊ ಎಲ್ಲದಕ್ಕೋಸ್ಕರನೂ ಸಜ್ಜು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ನಾವಷ್ಟೇ ತಿಳ್ಕೊಳ್ಳೋದ್ರಲ್ಲೇ ಸಮಾಜಕ್ಕೂ ಕಾನೂನಿನ ಅರಿವು ಮೂಡಿಸುವುದು ಇವತ್ತಿನ ಅತ್ಯಂತ ತುರ್ತು ಅವಶ್ಯಕತೆಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೀನಿ. ಕಾನೂನು ಪದವಿ ಮುಗಿಸಿ ಅವರಿಗೆ ಒಂದು ಕಾನೂನು ಜಗತ್ತಿಗೆ ಪರಿಚಯ ಮಾಡೋ ಉದ್ದೇಶದಿಂದ ಅವರಿಗೆ ನಾವು ಹಲವಾರು ಪ್ಲೇಸ್ಮೆಂಟ್ ಸೆಲ್ಗಳ ಸಹಾಯದಿಂದ ಅವರಿಗೆ ಒಂದು ನುರಿತ ವಕೀಲರ ಅಡಿಯಲ್ಲಿ ಇಂಟರ್ನ್ಶಿಪ್ ವ್ಯವಸ್ಥೆಯನ್ನು ನಮ್ಮ ಕಾಲೇಜಿಂದ ಮಾಡಿರ್ತೇವೆ. ಇದಷ್ಟೇ ಅಲ್ಲದೆ ಅವರಿಗೆ ಮುಂದೆ ಕಾರ್ಪೊರೇಟ್ ಜಗತ್ತಿಗೆ ಪರಿಚಯ ಮಾಡುವ ಸಲುವಾಗಿ ಅವರಿಗೆ ಕಾರ್ಪೊರೇಟ್ ಜಗತ್ತಿನ ರೀತಿ ರಿವಾಜುಗಳು, ಅಲ್ಲಿ ಯಾವ ಥರ ಅವರು ಪ್ರಿಪೇರ್ ಆಗಿರಬೇಕು, ಅದಷ್ಟೇ ಅಲ್ಲದೆ ಇವತ್ತಿನ ಅತ್ಯಂತ ಜರೂರತ್ತಾದ ಒಂದು ಸೈಬರ್ ಕ್ರೈಮ್ ಲಾ ಬಗ್ಗೆ ಅವೇರ್ನೆಸ್ಸು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೇವೆ. ಸೊ ಇವರಿಗೆ ಇಷ್ಟೇ ಅಲ್ಲದೆ ಲೋಕಲ್ ಇಲ್ಲಿ ಸ್ಥಳೀಯ ನ್ಯಾಯಾಲಯದ ಸಹಾಯದಿಂದನೂ ಸಹ ಅವರಿಗೆ ತರಬೇತಿಯನ್ನು ಮತ್ತು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಅಕಾಡೆಮಿ ಲಾ ಅಕಾಡೆಮಿ ಕಡೆಯಿಂದನೂ ನಾವು ಪಾಠದ ವ್ಯವಸ್ಥೆಗಳನ್ನು ಮಾಡಿರ್ತೇವೆ. ಪ್ರತಿಯೊಬ್ಬರು ಕಾನೂನಿನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ತುಂಬ ಇದೆ. ಸೊ ಸಮಾಜಕ್ಕೆ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಆಗುವಂಥದ್ದು ಎಲ್ಲರದ್ದು ಕರ್ತವ್ಯ ಆಗಿರುತ್ತೆ. ನಮ್ಮ ಮೂಲಭೂತ ಕರ್ತವ್ಯಗಳಾಗಲಿ, ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟ್ಸ್, ಅದ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ. ಅದನ್ನು ನಮ್ಮ ಜವಾಬ್ದಾರಿ ಆಗಿರುತ್ತೆ ನಿಮ್ಮ ಒಂದು ನುರಿತ ವಕೀಲರನ್ನು ತಯಾರು ಮಾಡಿ ಸೊಸೈಟಿಗೆ ನಮ್ಮ ಕೊಡುಗೆ ಕೊಡುವಂಥದ್ದು. ಅದಕ್ಕಾಗಿ ನಾವು ಎಲ್ಲ ಶ್ರಮ ಹಾಕಿ ಅದಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ಅಂತ ನಾವು ಕಲ್ಪಿಸ್ತೇವೆ. ಸೊ ಅಲ್ಲಿಗೆ ನಾವೆಲ್ಲರಿಗೂ ಅದಕ್ಕೆ ಸಹಾಯ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ರೆಡಿ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಹೆಚ್ಚನ್ ಅಂತ. ನಾನು KLA ಸ್ಕೂಲ್ ಆಫ್ ಲಾ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಕಾಲೇಜು 2023ನೇ ಇಸ್ವಿನಲ್ಲಿ ಶುರುವಾಯಿತು. ಈಗ ಆಲ್ರೆಡಿ 3 ವರ್ಷದ ವಿದ್ಯಾರ್ಥಿಗಳು ನಮ್ಮಲ್ಲಿ LLB ವಿದ್ಯಾರ್ಥನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಡಿಗ್ರಿ ನಂತರ ಇರತಕ್ಕಂಥ 3 years LLB ಮಾತ್ರ ಸದ್ಯಕ್ಕೆ ನಮ್ಮಲ್ಲಿ ಇದೆ. ಈ ತಿಪ್ಟೂರು ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ನಮ್ಮ KLA ಸ್ಕೂಲ್ ಆಫ್ ಲಾ ಅನ್ನೋ ಒಂದು ಲಾ ಕಾಲೇಜು ಶುರುವಾಗಿದ್ದು, ಇಲ್ಲಿ ತಾಲೂಕಿನ ಸುತ್ತಮುತ್ತಲು ಇರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಇದು ಬಹಳಷ್ಟು ಸಹಕಾರಿಯಾಗಿದೆ, ಅನುಕೂಲಕರವಾಗಿದೆ. ಮುಂಚೆ ಪ್ರತಿಯೊಬ್ಬರು ತುಮಕೂರು ಜಿಲ್ಲೆಗೆ ಹೋಗಬೇಕಾಗಿತ್ತು. ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ಲಾ ಕಾಲೇಜ್ ತೆರೆದಿದ್ದರಿಂದ ಸುತ್ತಮುತ್ತಲಿನ ಎಲ್ಲಾ ವಿದ್ಯಾರ್ಥಿಗಳಿಗೂ ಲಾ ವ್ಯಾಸಂಗ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕರವಾಗಿದೆ. ನಮ್ಮ ಕಾಲೇಜಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಇದುವರೆಗೂ ನಡೆಸ್ಕೊಂಡು ಬಂದಿದ್ದೇವೆ. ಈ ಕಾಲೇಜಿನಲ್ಲಿ ಓದ್ತಾ ಇರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಅವರಿಗೆ ಕಾನೂನಿನ ತಿಳುವಳಿಕೆ ಮೂಡಿಸತಕ್ಕಂಥ ಕೆಲಸಗಳು ಕೂಡ ಸದಾಕಾಲ ನಡೀತಾ ಇದೆ. ಈಗ ನಮ್ಮಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಉಚಿತ ಕಾನೂನು ಶಿಕ್ಷಣ ಶಿಬಿರ ಅಂತ ಹೇಳಿ ತಾಲೂಕು ಕಾನೂನು ಶಿಕ್ಷಣ ಸಮಿತಿ, ಅದು ಜಿಲ್ಲಾ ಉಚಿತ ಕಾನೂನು ಶಿಕ್ಷಣ ಸಮಿತಿಯ ಜೊತೆಗೆ ಸೇರಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ, ಹಮ್ಮಿಕೊಂಡು ಈಗಲೂ ಕೂಡ ನಡೆಸ್ಕೊಂಡು ಬಂದಿದ್ದೀವಿ. ಹೋದ ವರ್ಷ ನಾವು ನಾಗರಘಟ್ಟ ಗ್ರಾಮ ಪಂಚಾಯತಿನಲ್ಲಿ ಉಚಿತ ಕಾನೂನು ಶಿಕ್ಷಣ ಶಿಬಿರ ಮಾಡಿದ್ವಿ. ಅದಲ್ಲದೆ ಮಕ್ಕಳ ಕಡೆಯಿಂದ ತಂಬಾಕು ನಿರ್ಮೂಲನಾ ವ್ಯವಸ್ಥೆ ಅಂತ ಹೇಳಿ ಊರಿನ ತುಂಬಾ ನಾವು ಜಾಥಾ ಹೋಗಿ ಎಲ್ಲರಿಗೂ ತಂಬಾಕನ್ನ ಬಿಡಿ, ತಂಬಾಕು ಸೇವಿಸೋದ್ರಿಂದ ಏನ್ ತೊಂದರೆ ಆಗ್ತಕ್ಕಂತ ವಿಷಯವನ್ನು ಕೂಡ ನಾವು ಅವರ ಗಮನಕ್ಕೆ ತಂದಿದ್ವಿ. ಜೊತೆಗೆ ಮನೆ ಮನೆಗೂ ಹೋಗಿ ಅವ್ರಿಗಿರ್ತಕ್ಕಂಥ ಯಾವ್ದಾದ್ರು ಕಾನೂನು ಅಡುಕು ತೊಡಕುಗಳು ಏನಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ನಮ್ಮ ಮಕ್ಕಳು ಹಂಚಿಕೊಂಡ್ರು. ಈ ಒಂದು ಕಾರ್ಯಕ್ರಮಕ್ಕೆ ಪುಷ್ಪಾವತಿ ಅಂತ ಹೇಳಿ ನಮ್ಮ ತಾಲೂಕು ಮಟ್ಟದ ಸೀನಿಯರ್ ಸಿವಿಲ್ ಜಡ್ಜ್ ಅನ್ನ ನಾವು ಅತಿಥಿಯಾಗಿ ಕರೆದಿದ್ವಿ. ಅವರು ಒಪ್ಪಿ ಬಂದು ಆ ಕಾರ್ಯಕ್ರಮದಲ್ಲಿ ಮಾತಾಡಿ, ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆಗೂ ಸೇರಿ ನಾವು ಕಾರ್ಯಕ್ರಮನ ಚೆನ್ನಾಗಿ ಮಾಡಿದ್ವಿ. ಚೆನ್ನಾಗೂ ಕೂಡ ನಡೀತು. ಬರೋ ವರ್ಷದಲ್ಲೂ ಕೂಡ ನಾವು ಮತ್ತೊಂದು ಗ್ರಾಮ ಪಂಚಾಯತಿ ಅಡಿಯಲ್ಲಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳು ವಾರದಲ್ಲಿ 1 ದಿನವಾದರೂ ಸಹ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಎಲ್ಲಾ ವ್ಯವಸ್ಥೆಗಳನ್ನ ತಿಳ್ಕೊಳ್ತಾ ಬರ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದ್ದಾವೆ. ಈಗ NSS ಕಾರ್ಯಕ್ರಮ ನಮ್ಮದೇ ಆದ ಸೆಲ್ಫ್ ಫಂಡೆಡ್ ಸ್ಕೀಮ್ ನಲ್ಲಿ ನಡೀತಾ ಇದೆ. ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಈ ವರ್ಷದಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಕಡೆಯ ಲೋಕಾದಾಲತ್ತನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ನಮ್ಮ ಮಕ್ಕಳು ಅಟೆಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಿನಲ್ಲಿ ಈಗ ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಜೊತೆಗೆ ಮಹಿಳಾ ದಿನಾಚರಣೆಯನ್ನು ಕೂಡ ಈ ವರ್ಷದ ಆರಂಭದಲ್ಲಿ ಮಾಡಿದ್ವಿ. ಆವಾಗ್ಲೂ ಕೂಡ ನಾವು ಪುಷ್ಪಾವತಿ ಮೇಡಮ್ ಅವ್ರನ್ನ ಜಡ್ಜ್ ಆಗಿ ಕರೆದಿದ್ವಿ.
ಜೊತೆಗೆ ಹೊಸ ಮಕ್ಕಳು ಈ 3ನೇ ವರ್ಷದ ವಿದ್ಯಾರ್ಥಿಗಳು ಬಂದಂತಹ ಸಂದರ್ಭದಲ್ಲಿ ನಾವು ನಮ್ಮ ತಾಲೂಕಿನ ನ್ಯಾಯಾಧೀಶರಾದಂತಹ ಭರತ್ ಸರ್ ಅವರನ್ನ ವಿಶೇಷ ಆಹ್ವಾನಿತರಾಗಿ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ವಿ. ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮಗಳು ನಡೀತು. ನಮ್ಮ ಮಕ್ಕಳು ಕೂಡ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ನಾವು ಮಾನವ ಹಕ್ಕುಗಳ ಕಾರ್ಯಕ್ರಮ, ಮಾನವ ಹಕ್ಕುಗಳ ಆಯೋಗ ಹೇಗೆ ಹೇಳುತ್ತೆ, ಜೊತೆಗೆ ನಾವು ಗೌರ್ಮೆಂಟ್ ಫಸ್ಟ್ ಡಿಗ್ರಿ ಕಾಲೇಜಿನಲ್ಲೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಹೋಗಿ ನಾನೇ ಆ ಒಂದು ಕಾಲೇಜಿನಲ್ಲಿ ಕೆಲವೊಂದು ಬಿಸ್ನೆಸ್ ಲಾಗಿ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ನಾನು ಒಂದು 3 ಗಂಟೆಗಳ ಕಾಲ ಇದು ವಿಷಯಾನುಕ್ರಮಣಿಕೆ ಚರ್ಚೆ ನಡೀತು. ಅದರಲ್ಲೂ ಕೂಡ ನಮ್ಮ ಮಕ್ಕಳು ಜೊತೆಗೆ ಗೌರ್ಮೆಂಟ್ ಫಸ್ಟ್ ಡಿಗ್ರಿ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ರು. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು. ಜೊತೆಗೆ ನಮ್ಮ ಕಾಲೇಜಿನಲ್ಲೂ ಕೂಡ ನಾವು ಆಂಟಿ ರ್ಯಾಗಿಂಗ್ ಸೆಲ್, ಸೆಕ್ಷುಯಲ್ ಹರಾಸ್ಮೆಂಟ್ ಸೆಲ್ ಕೂಡ ನಮ್ಮಲ್ಲಿ ಇದೆ. ಜೊತೆಗೆ ಈ ಸೆಲ್ಸ್ ಮುಖಾಂತರ ನಾವು ಮಕ್ಕಳಿಗೆ ಈ ಸೆಲ್ಸ್ ಇಂದ ಅವಕಾಶಗಳೇನು, ಜೊತೆಗೆ ಅದರಿಂದ ಉಪಯೋಗಗಳೇನು, ಜೊತೆಗೆ ಅದನ್ನು ಮಾಡ್ತಕ್ಕಂಥಲ್ಲಿ ಸದಸ್ಯರು ಏನೇನು ಕೆಲಸ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತ ಕಾಯ್ದೆಗಳು ಏನೇನಿದಾವೆ ಅಂತ ಕೂಡ ನಾವು ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಇದರಲ್ಲೂ ಕೂಡ ಮಕ್ಕಳು ಅವ್ರಿಗೇನಾದ್ರೂ ವರ್ಷದಲ್ಲಿ 2 ಬಾರಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ಸ್ ಕೂಡ ಕರಿತೀವಿ. ಸೊ ಅವ್ರದ್ದೇನಾದ್ರೂ ತೊಂದರೆಗಳು, ತಾಪತ್ರೆಗಳಿದ್ರೆ ಅವರು ತಮ್ಮ ಅಹವಾಲುಗಳನ್ನ ಅಲ್ಲಿ ಸಲ್ಲಿಸಬಹುದು ಅಂತ ಕೂಡ ನಾವು ಅವರ ಗಮನಕ್ಕೆ ತಂದಿದ್ದೇವೆ. ಇಷ್ಟೇ ಅಲ್ಲದೆ ನಮ್ಮ KLA ಕಾನೂನು ಕಾಲೇಜಿನ ವತಿಯಿಂದ ಕಳೆದ ಮಾರ್ಚ್ ಏಪ್ರಿಲ್ ನಲ್ಲಿ ನಾವು ಒಂದು ಕ್ರಿಕೆಟ್ ಕ್ಯಾಂಪೈನಿಂಗ್ ಅಂತ ಹೇಳಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಾವು ಮಾಡಿದ್ವಿ ತಾಲೂಕು ಮಟ್ಟದಲ್ಲಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹಲವಾರು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳನ್ನೆಲ್ಲ ಆಹ್ವಾನಿಸಿದ್ರಿ. ಅವರೆಲ್ಲರೂ ಬಂದು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಡೆಗೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು. ಇದಕ್ಕೂ ಕೂಡ ವಿಶೇಷ ಆಹ್ವಾನಿತರಾಗಿ ನಾವು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅವರನ್ನ ಕೂಡ ಇನ್ವೈಟ್ ಮಾಡಿದ್ವಿ. ಜೊತೆಗೆ ಅವರು ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತು. ಕಡೆಗೆ ನಮ್ಮ ಕಾಲೇಜಿನವರೇ ಆ ಕಪ್ಪನ್ನ ಗೆದ್ಕೊಂಡ್ರು, ಬೇರೆ ಕಾಲೇಜಿಗೆ ಹೋಗ್ಲಿಲ್ಲ. ಜೊತೆಗೆ ಎಲ್ಲಾ ಕಾಲೇಜುಗಳಲ್ಲೂ ಕೂಡ ನಾವು ನಮ್ಮ ಕಾಲೇಜಿನ ವಿಶೇಷವಾದಂತಹ ವ್ಯವಸ್ಥೆಗಳು, ಅನುಕೂಲಗಳು ಇವೆಲ್ಲವನ್ನೂ ಕೂಡ ನಾವು ಅವರ ಗಮನಕ್ಕೆ ತಂದಿದ್ದೀವಿ. ನಾವು 24/7 ನಮ್ಮಲ್ಲಿ ವೈಫೈ ಕನೆಕ್ಟಿವಿಟಿ, ಇಂಟರ್ನೆಟ್ ಇದೆ, ಲೈಬ್ರರಿ ಫೆಸಿಲಿಟೀಸ್ ಇದೆ, ಒಳ್ಳೆಯ ಗ್ರಂಥಾಲಯ ಫೆಸಿಲಿಟೀಸ್ ಇದೆ. ಆಮೇಲೆ ಮಕ್ಕಳಿಗೆ ಬೇಕಾದಂತಹ ಯಾವುದಾದ್ರೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗ ಅಣುಕು ನ್ಯಾಯಾಲಯಗಳು ಅಥವಾ ಮೂಟ್ ಕೋರ್ಟ್ ಕಾಂಪಿಟಿಷನ್ ಅಂತ ಹೇಳಿ ಕರಿತೀವಿ, ಅದಕ್ಕೆ ಅವರೇನೋ ಭಾಗವಹಿಸಲಿಕ್ಕೆ ಹೋಗೋದಾದ್ರೆ ನಮ್ಮ ಕಾಲೇಜಿಂದ ಸದಾಕಾಲ ಅವರಿಗೆ ನಾವು ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೀವಿ. ಆಲ್ರೆಡಿ ಶಿವಮೊಗ್ಗದಲ್ಲಿ ಒಂದು ಅಣುಕು ನ್ಯಾಯಾಲಯಕ್ಕೆ ಅವರು ಹೋಗಿ ಬಂದ್ರು, ಹುಬ್ಳಿನಲ್ಲಿ ಒಂದು ಅಣುಕು ನ್ಯಾಯಾಲಯ ನಡೀತು, ಅದಕ್ಕೂ ಕೂಡ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಜೊತೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಇತ್ತೀಚೆಗೆ ಇಲ್ಲಿಗೆ 6 ತಿಂಗಳ ಹಿಂದೆ ನಡೆದಂತಹ ಯೋಗ ಶಿಕ್ಷಣ ಕಾರ್ಯಕ್ರಮದಲ್ಲಿ, ಜೊತೆಗೆ ಈಗೊಂದು 1 ತಿಂಗಳ ಮುಂಚೆ ನಡೆದಂತಹ ಜಿಲ್ಲಾ ಕ್ರೀಡಾಕೂಟದಲ್ಲೂ ಕೂಡ ನಮ್ಮ ಮಕ್ಕಳು ಭಾಗವಹಿಸಿದ್ರು. ಸಕ್ರಿಯವಾಗಿ ಎಲ್ಲಾ ವಿಷಯಗಳಿಗೂ ಸಂಬಂಧಪಟ್ಟಂತೆ ನಮ್ಮ ಮಕ್ಕಳ ಭಾಗವಹಿಸುವಿಕೆ, ಜೊತೆಗೆ ಅದರಲ್ಲಿ ಅವರಿಗೆ ಆ ವಿಷಯದಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಕಾಲೇಜಿನ ವತಿಯಿಂದ, ಆಡಳಿತ ಮಂಡಳಿ ವತಿಯಿಂದ ಮಾಡ್ತಾ ಇದ್ದೀವಿ. ಬಹಳಷ್ಟು ಅನುಕೂಲಕರವಾದಂತಹ ವಾತಾವರಣ ನಮ್ಮ ಕಾಲೇಜಿನಲ್ಲಿದೆ. ಉತ್ತಮವಾದಂತಹ ಕ್ಲಾಸ್ ರೂಮ್ಸ್ ವ್ಯವಸ್ಥೆನೂ ಕೂಡ ಇದೆ. ಜೊತೆಗೆ ಮಕ್ಕಳಿಗೆ ಬೇಕಾದಂತಹ ಕಾನೂನಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ತಿಳುವಳಿಕೆಗಳು ಬೇಕೋ ಅವೆಲ್ಲವನ್ನೂ ಪೂರೈಸತಕ್ಕಂಥ ವ್ಯವಸ್ಥೆಯನ್ನ ನಮ್ಮ KLA ಸ್ಕೂಲ್ ಆಫ್ ಲಾ ಒದಗಿಸ್ತಾ ಇದೆ. KLA ಸ್ಕೂಲ್ ಆಫ್ ಮಹಾವಿದ್ಯಾನಿಲಯದಲ್ಲಿ ನುರಿತ ಹಾಗೂ ಅನುಭವಿ ಪ್ರಾಧ್ಯಾಪಕರ ಪ್ರವಚನವಿದೆ. ಸ್ನೇಹಿತರೆ, ನಾನು ಕೆಂಪರಾಜು SS ಅಂತ. ಮೂಲತಃ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಕಳೆದ 25 ವರ್ಷಗಳಿಂದ ಸಾವಿರಾರು ಶಿಕ್ಷಕರನ್ನು ನೇಮಕಾತಿ ಮಾಡಿರ್ತಕ್ಕಂಥ ಅನುಭವವುಳ್ಳಂಥ ಪ್ರಾಧ್ಯಾಪಕನಾಗಿದ್ದೇನೆ. ಪ್ರಸ್ತುತ ನಾನು LLB ಮತ್ತು LLM ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಕ್ರಿಮಿನಾಲಜಿ ವಿಷಯದಲ್ಲಿ ಪದವಿಯನ್ನು ಪಡೆದು ಪ್ರಸ್ತುತ KLA ಸ್ಕೂಲ್ ಆಫ್ ಲಾ ತಿಪ್ಟೂರು ಕಾಲೇಜಿನಲ್ಲಿ, ಪ್ರತಿಷ್ಠಿತ ಕಾಲೇಜಿನಲ್ಲಿ ನಾನು ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ನಾನು ಲೇಬರ್ ಲಾ, ಟಾರ್ಟ್, IOS ಮುಂತಾದ ವಿಷಯಗಳ ಮೇಲೆ ನಾನು ಉಪನ್ಯಾಸವನ್ನು ನೀಡ್ತಾ ಬರ್ತಾ ಇದ್ದೇನೆ. KLA ಲಾ ಸ್ಕೂಲು ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ತಿಪ್ಟೂರು ತಾಲೂಕಿನಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಈ ಭಾಗದಲ್ಲಿ, ಚಿಕ್ಕಮಗಳೂರು, ತುಮಕೂರು ಬಿಟ್ಟರೆ ಮಧ್ಯಭಾಗದಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಕಾಲೇಜುಗಳು ಇರಲಿಲ್ಲ. ಪ್ರಸ್ತುತ ಕಳೆದ 22-23-24ನೇ ಸಾಲಿನಲ್ಲಿ ಅಧಿಕೃತವಾಗಿ KLA ಸ್ಕೂಲ್ ಆಫ್ ಲಾನ ಬೆಂಗಳೂರು ಸರ್ ನಾಗೇಂದ್ರ ಸರ್ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಬಹಳ ವಿಶಾಲವಾದಂತಹ ಪ್ರದೇಶದಲ್ಲಿ ಈ ಕಾಲೇಜನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಾಲೇಜು ಉತ್ತಮವಾದಂತಹ
ಕ್ಲಾಸ್ ರೂಮ್ಸನ್ನು ಒಳಗೊಂಡಿದೆ, ವಿಶಾಲವಾದಂಥ ಬೋಧಕ ವರ್ಗವನ್ನು ಒಳಗೊಂಡಿದೆ. ಡಾಕ್ಟರ್ ವಿನಿತಾ ಮೇಡಮ್, ಪ್ರಸನ್ನ ಸರ್ ಮತ್ತು ನಾವೆಲ್ಲ ಈ ಕಾಲೇಜಿನ ಸ್ತಂಭಗಳಾಗಿ, ಮೂಲಭೂತ ಸ್ತಂಭಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಕಾನೂನಿನ ಅರಿವು ಇವತ್ತು ಮಕ್ಕಳಿಗೆ, ಕೆಳವರ್ಗದವರಿಗೆ, ಮಹಿಳೆಯರಿಗೆ ಹಾಗೂ ವಿದ್ಯಾವಂತರಿಗೆ ಎಲ್ಲರನ್ನೂ ವ್ಯಾಪಿಸಿದೆ. ಹಾಗಾಗಿ ಇದರ ವ್ಯಾಪ್ತಿ ಬಹಳ ವಿಸ್ತಾರವಾಗಿರುವಂಥದ್ದು. ನಾವೆಲ್ಲರೂ ಕೂಡ ತಿಟ್ಟೂರಿನ KLA ಕಾಲೇಜಿಗೆ ಬಂದು ಉತ್ತಮವಾದ ಗುಣಮಟ್ಟವಾದ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ನಾನು ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. KLA ಸ್ಕೂಲ್ ಆಫ್ ಲಾ ಮಹಾವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಗ್ರಂಥಾಲಯವನ್ನು ಕಂಪ್ಯೂಟರ್ಗಳ ವ್ಯವಸ್ಥೆ ಮತ್ತು ಅನಿಯಮಿತ ವೈಫೈ ಹಾಗೂ ಡಿಜಿಟಲ್ ಗ್ರಂಥಾಲಯದ ವ್ಯವಸ್ಥೆಯಿಂದ ಸಜ್ಜುಗೊಳಿಸಲಾಗಿದೆ. ನಮಸ್ತೆ, ನನ್ನ ಹೆಸರು ಅಂಬಿಕಾ. ನಾನು KLA ಸ್ಕೂಲ್ ಆಫ್ ಲಾ ಟಿಪ್ಟೂರು ಇಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ನಾನು ಗ್ರಂಥಪಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸಿಸ್ಟಮ್ ವ್ಯವಸ್ಥೆ ಇದೆ, ಅಲ್ಲಿ ಉಚಿತವಾಗಿ ಹಾಟ್ಸ್ಪಾಟ್ ವೈಫೈ ಇದೆ. ಅವ್ರಿಗೆ ಬೇಕಾದ ಇನ್ಫಾರ್ಮೇಶನ್ ಹಾಟ್ಸ್ಪಾಟ್ ಮುಖಾಂತರ ಕಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಸೋರ್ಸಸ್ ಇದಾವೆ, ಬುಕ್ಸ್, ಒಳ್ಳೊಳ್ಳೆ ಆಥರ್ಸ್ ಬುಕ್ಸ್ ಇದಾವೆ. ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು. ಬುಕ್ಸ್ ಇಲ್ಲದು 10 to 5 ವರೆಗೂ ಓಪನ್ ಇರುತ್ತೆ ಲೈಬ್ರರಿ. ಅವ್ರಿಗೆ ಬೇಕಾದಾಗ ಬಂದು ಅವ್ರಿಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು. ಬುಕ್ಸ್ ಅನ್ನ ಇಶ್ಯೂ ಅಂಡ್ ರಿಟರ್ನ್ ಮಾಡಬಹುದು. ಇಷ್ಟೆಲ್ಲ ಸೋರ್ಸಸ್ ಅಂಡ್ ಬುಕ್ಸ್ ಎಲ್ಲ ಬಳಸ್ಕೊಂಡು ಅವರು ಒಳ್ಳೆಯ ರೀತಿಯ ಅಂಕಗಳನ್ನು ಪಡೆದುಕೊಂಡು ನಮ್ಮ ಕಾಲೇಜಿನ ಹೆಸರನ್ನು ಉಳಿಸಬೇಕಾಗಿ ನಾನು ವಿನಂತಿ ಮಾಡಿಕೊಡ್ತೀನಿ. KLA ಸ್ಕೂಲ್ ಆಫ್ ಲಾ ಮಹಾವಿದ್ಯಾನಿಲಯವು ಕೇವಲ ಕಾನೂನು ಪದವಿ ನೀಡಲು ಸೀಮಿತವಾಗದೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕಾನೂನಿನ ಅರಿವು ಕಾರ್ಯಕ್ರಮಗಳನ್ನು ಮನಮುಟ್ಟಿಸುತ್ತಿದೆ. ಗ್ರಾಮ ಪಂಚಾಯತಿ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಇದೆ. ಇವಾಗ ಏನೇ ಸಮಸ್ಯೆಗಳು, ಅಡೆತಡೆಗಳು ಏನೇ ಇದ್ರು ಬಂದು ಉಚಿತ ಕಾನೂನಿನ ನೆರವು ಅಂತ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ನಮ್ಮ ಕಾಲೇಜಿಂದ. ಪಂಚಾಯತಿ ಎದುರುಗಡೆ ಮಧ್ಯಾಹ್ನ ಪ್ರೋಗ್ರಾಮ್ ಇದೆ. ಮಧ್ಯಾಹ್ನ 11:30ಗೆ ಮನಸ್ಸನ್ನು ನಿಗ್ರಹಿಸ್ತಾ ಇದ್ರೆ ಈ ಚಟಗಳನ್ನ ಕಡಿಮೆ ಮಾಡಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ ಮನಸ್ಸನ್ನು ನಿಗ್ರಹಿಸಬೇಕು. ಮತ್ತೆ ಈ ಚಟಗಳಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಅರಿತು ಕೆಲಸ ಮಾಡಬೇಕು. ಒಂದು ಸಿಗರೇಟ್ ಅಲ್ಲಿ ಸುಮಾರು 140 ಟೈಪ್ ಆಫ್ ವಿಷಕಾರಿ ಅಂಶಗಳಿದೆ ಅಂತೆ. 100% ಗ್ಯಾರಂಟಿ ಒಂದಲ್ಲ ಒಂದು ಕಾಯಿಲೆಗೆ ತುತ್ತಾಗಲೇಬೇಕಾಗುತ್ತೆ. ಸೊ ಟೀಚರ್ ಸ್ಟೂಡೆಂಟ್ ರಿಲೇಶನ್ಶಿಪ್, ತಾಯಿ ಮಕ್ಕಳ ತರಹದ ರಿಲೇಶನ್ಶಿಪ್, ಇನ್ಸ್ಪೈಟ್ ಆಫ್ ಯುವರ್ ಏಜ್ ಡಿಫರೆನ್ಸಸ್. ಸೊ ನನ್ನ ಮಕ್ಕಳೆಲ್ಲ ಆರೋಗ್ಯವಾಗಿರಬೇಕು ಅಂತ ನಾನು ಬಯಸ್ತೀನಿ, ಸಮಾಜದ ಆರೋಗ್ಯನೂ ನಾನು ಬಯಸ್ತೀನಿ. ಸೊ ದಟ್ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಯಾರಾದ್ರೂ ಸ್ಮೋಕರ್ಸ್ ಇದ್ರೆ ದಯವಿಟ್ಟು ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಈ ಮಹಾವಿದ್ಯಾನಿಲಯವು ಶಾಲಾ ಕಾಲೇಜುಗಳಿಗೂ ಭೇಟಿ ನೀಡಿ ಕಾನೂನಿನ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುತ್ತಿದೆ. Before birth and death, before birth, till death, and after death, we should follow laws, one and laws. So we tell me, let's combine on the distance. The 15 minutes KLA ಸ್ಕೂಲ್ ಆಫ್ ಲಾ ಮಹಾವಿದ್ಯಾನಿಲಯವು ಸಮಾಜದಲ್ಲಿ ಕಾನೂನಿನ ಶಿಕ್ಷಣದ ಅರಿವು ಮತ್ತು ಅಧ್ಯಯನ ಅಂತ್ಯವಿರದ ಹಾದಿ. ಉಚಿತ ಕಾನೂನಿನ ನೆರವು, ನಿಮ್ಮ ಬಲ, ನಿಮ್ಮ ರಕ್ಷಣೆ. ಕೆಲವರಿಗೆ ಮಾತ್ರವಲ್ಲ, ನ್ಯಾಯ ಎಲ್ಲರಿಗೂ. ಕೆಲವರಿಗೆ ಮಾತ್ರವಲ್ಲ, ನ್ಯಾಯ ಎಲ್ಲರಿಗೂ. ಕೆಲವರಿಗೆ ಮಾತ್ರವಲ್ಲ. ಕಾನೂನಿನ ದಾರಿಯೆಡೆಗೆ ನಮ್ಮ ಉಚಿತ ನೆರವು. ಕಾನೂನಿನ ದಾರಿಯೆಡೆಗೆ ನಮ್ಮ ಉಚಿತ ನೆರವು.